ನಮಸ್ಕಾರ, ಗುಡ್ ಮಾರ್ನಿಂಗ್. 7am ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಯಾವ ಮೂಲೆ ಆದರೂ ಸರಿ ಭಾರತೀಯರ ರಕ್ಷಣೆಗೆ ಬದ್ಧ. ಉಕ್ರೇನ್ನಿಂದ ಭಾರತದ ಮೆಗಾ ಏರ್ಲಿಫ್ಟ್, ಯುದ್ಧ ಭೂಮಿಯಿಂದ ನೂರಾರು ಜನರ ರಕ್ಷಣೆ. ನ್ಯೂಸ್ 18ನಲ್ಲಿ ಏರ್ಲಿಫ್ಟ್ನ ಇಂಚಿಂಚು ಮಾಹಿತಿ. ಮೇರಾ ಭಾರತ್ ಮಹಾನ್ ಮೆಗಾ ಏರ್ಲಿಫ್ಟ್. ರಣಯುದ್ಧದ ಮಧ್ಯೆ ಭಾರತೀಯರ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಶುರುವಾಗಿರುವಂತದ್ದು. ಮೊದಲ ಹಂತದಲ್ಲಿ ಈಗ ಆಲ್ರೆಡಿ 259 ಜನರನ್ನ ಕರೆದುಕೊಂಡು ಬರಲಾಗಿದೆ. ಉಕ್ರೇನ್ನಿಂದ ಭಾರತಕ್ಕೆ ಆಗಮಿಸಿರುವಂತದ್ದು ಎರಡನೇ ವಿಮಾನ. ಅದು ಉಕ್ರೇನ್ ಅಂದ್ರೆ ಉಕ್ರೇನ್ನ ಪಕ್ಕದ ದೇಶದಿಂದ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ರುಮೇನಿಯಾದಿಂದ ದೆಹಲಿಗೆ ಬಂದಿರುವಂತದ್ದು ಎರಡನೇ ವಿಮಾನ. ಮೊದಲ ವಿಮಾನದಲ್ಲಿ 219 ಜನ ಬಂದಿದ್ರು. ಆ ಮೊದಲ ವಿಮಾನ 8 ಗಂಟೆ ಸುಮಾರಿಗೆ ಬಂತು. ಎರಡನೇ ವಿಮಾನ ಬೆಳಗಿನ ಜಾವ 3 ಗಂಟೆಗೆ ಬಂದಿರುವಂಥದ್ದು. ಎರಡನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. 240 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದ 13 ವಿದ್ಯಾರ್ಥಿಗಳು ಬಂದಿದ್ದಾರೆ. ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಕನ್ನಡಿಗರು. ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನದಲ್ಲಿ ಅವರು ಉಳ್ಕೊಂಡಿರುವಂಥದ್ದು. ಕರ್ನಾಟಕದ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. 240 ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು ಕೇಂದ್ರ ಸಚಿವ. ಎರಡನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಂದು ಮತ್ತೆರಡು ವಿಮಾನಗಳ ಮೂಲಕ ಭಾರತೀಯರು ಬರಲಿರುವಂಥದ್ದು. 4 ದೇಶಗಳ ಸಹಕಾರದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ. ಪರಿಸ್ಥಿತಿ ಆಧರಿಸಿ ಮತ್ತಷ್ಟು ವೇಗವಾಗಿ ಭಾರತೀಯರನ್ನ ಕರೆತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ತಿಳಿಸಿದ್ರು. 4 ದೇಶಗಳು ಅಂದರೆ ಪೋಲ್ಯಾಂಡ್, ಸ್ಲೋವೇಕಿಯಾ, ಹಂಗೇರಿಯಾ ಹಾಗೆ ರೊಮೇನಿಯಾ. ಈ 4 ದೇಶಗಳಿಂದ ಭಾರತೀಯರನ್ನ ಕರೆತರುವಂತ ನಿಟ್ಟಿನಲ್ಲಿ ಆಪರೇಷನ್ ಶುರು ಮಾಡಲಾಗಿದೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ ಈ ಒಂದು ಭಾರತೀಯರ ಏರ್ಲಿಫ್ಟ್ ಆಗ್ತಾ ಇದೆ. ಮೊದಲ ವಿಮಾನ ಏನು ಬಂತು, ಆ ಮೊದಲ ವಿಮಾನದಲ್ಲಿ ಕನ್ನಡಿಗರಿದ್ರು. ಎರಡನೇ ವಿಮಾನದಲ್ಲೂ ಕೂಡ ಕನ್ನಡಿಗರಿದ್ರು. ದೆಹಲಿಗೆ ಬಂದಿಳಿದಂತ ಕನ್ನಡಿಗರು ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ದಾರೆ. ನಿಮ್ದು ಅಡ್ರೆಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ हमने चर्चा की छात्र से और उनकी इधर हो जाओ, इधर हो जाओ, साइड दे दो। भारत सरकार, प्रधानमंत्री भारत सरकार और भारत का हर एक नागरिक इससे बात हुई हमारी, क्या व्यवस्था की जा रही है? देखिए, जो व्यवस्था वहाँ है उसे आप भी अच्छी तरह से परिचित हैं। जो युद्ध का वातावरण वहाँ है, उस वातावरण में भी हम लोग दोनों सरकारों से बात कर हमारे नागरिकों को हर सुविधा प्राप्त करवाने के लिए और उनको सुरक्षित वापस। हमने चर्चा की छात्र से और उनकी इधर हो जाओ, इधर हो जाओ, साइड दे दो। भारत सरकार, प्रधानमंत्री भारत सरकार और भारत का हर एक नागरिक इससे बात हुई हमारी, क्या व्यवस्था की जा रही है? देखिए, जो व्यवस्था वहाँ है उसे आप भी अच्छी तरह से परिचित हैं। जो युद्ध का वातावरण वहाँ है, उस वातावरण में भी हम लोग दोनों सरकारों से बात कर हमारे नागरिकों को हर सुविधा प्राप्त करवाने के लिए और उनको सुरक्षा। ಇನ್ನ ಉಕ್ರೇನ್ನಿಂದ ಬಂದಂತ ಕನ್ನಡಿಗರನ್ನ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳು ನೋಡ್ಕೊಂಬೋಣ. ದೆಹಲಿಯಿಂದ ಹೋಗಿದ್ರು.
ಅಲ್ಲಿ ಹೆಂಗಿತ್ತು ಅಂದ್ರೆ ನಮ್ಗಿಂತ ಜಾಸ್ತಿ ಫೀವರ್ ಸ್ಟೂಡೆಂಟ್ಗೆ ತುಂಬಾ ಎಫೆಕ್ಟ್ ಆಗ್ತದೆ. ಆದ್ರೆ ನಾವು ಸ್ವಲ್ಪ ದೂರ ಇರೋದ್ರಿಂದ ಅಷ್ಟಾಗಿ ಏನು ಗೊತ್ತಾಗಿಲ್ಲ. ಆದ್ರೆ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನೂ ಅಲ್ಲಿ ಸಿಗಾಕೊಂಡಿದ್ದಾರೆ. ಇನ್ನು ನಮ್ಮ ಯೂನಿವರ್ಸಿಟಿ ಅವರೇ ತುಂಬಾ ಜನ ಸಿಗಾಕೊಂಡಿದ್ದಾರೆ. ಆದ್ರೆ ಯಾವ ನಗರದಲ್ಲಿ ಓದ್ತಿದ್ರಿ? ನಾನು ಗೋವಿಂದನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಚನ್ನಪಟ್ಟಣ. ಅದು ಕೀವಿಂದ ಏನಿಲ್ಲ ಅಂದ್ರೂ 1500+ ಕಿಲೋಮೀಟರ್ಸ್ ಇದೆ. ಆದ್ರೆ ಇವಾಗ ನಾವು ಇಲ್ಲಿಗೆ ಬರೋದಕ್ಕೆ ಇಂಡಿಯನ್ ಎಂಬಸಿ ತುಂಬಾ ಹೆಲ್ಪ್ ಮಾಡಿದೆ. ನಾವು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ತುಂಬಾ ವರಿ ಆಗಿದ್ರು ನಮ್ಮ ಬಗ್ಗೆ. ಅವರು ಅಳ್ಕೊಂಡು ಫೋನ್ ಮಾಡೋರು, ಏನಾಗ್ಬಿಟ್ಟಿದೆ ನಿಮ್ಗೆ, ಏನು ನಿಮ್ಮ ಪರಿಸ್ಥಿತಿ ಏನು, ಬರ್ತೀರಾ ವಾಪಸ್ ಅಂತ ನಮ್ಗೆ ಭಯ ಆಗುತ್ತೆ ಅಂತ. ಬಟ್ ಇಲ್ಲಿ ತನಕ ಬರಕ್ಕೆ ಹೆಲ್ಪ್ ಮಾಡಿರೋ ಇಂಡಿಯನ್ ಎಂಬಸಿ ಮತ್ತೆ ಕರ್ನಾಟಕ ಗವರ್ಮೆಂಟ್ ತುಂಬಾ ಥ್ಯಾಂಕ್ಸ್. ಇವಾಗ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಿದ್ದು. ಮನೆಯವರು ಫೋನ್ ಮಾಡಿದಾಗ ಏನ್ ಹೇಳ್ತಾರೆ? ನಾವದು ಹೆಂಗೆ, ಅವ್ರು ತುಂಬಾ ಹಳೋರು. ನಾವು ಏನೂ ಆಗಿಲ್ಲ, ಸುಮ್ಮನೆ ಇರು, ಏನು ಆಗ್ತಾ ಇಲ್ಲ ಇಲ್ಲಿ, ನಮ್ಗೇನು ಏನು ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ವಿ. ಯಾಕೆಂದ್ರೆ ಅವರು ಎಲ್ಲಿ ವರಿ ಮಾಡ್ಕೊಂತಾರೆ ಅಂತ. ಬಟ್ ಫೋನ್ ಮಾಡಿದಾಗೆಲ್ಲ ತುಂಬಾ ವರಿಯಾಗೇ ಇದ್ರು. ಆದ್ರೂ ಹೆಂಗೋ ಇಲ್ಲಿ ತನಕ ಬಂದ್ವಿ, ಅದೇ ಖುಷಿ ಆಗಿದೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ? ತುಂಬಾ ಕೆಟ್ಟದಾಗಿದೆ. ಕೀವೆಲ್ಲ ಇವಾಗ ಬಾಂಬ್ ಬ್ಲಾಸ್ಟ್ ಎಲ್ಲ ನಡೀತಿದೆ. ತುಂಬಾ ನಮ್ಮ ಯೂನಿವರ್ಸಿಟಿಯಿಂದಲೇ ಜನ ಸಿಗಾಕೊಂಡಿದ್ದಾರೆ ಕೀವಲ್ಲಿ ಹೋಗಿ. ಬಿಕಾಸ್ ಕೀವ್ ಏರ್ಲೈನ್ಸ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅಲ್ಲಿ ಫ್ಲೈಟ್ ಹತ್ತಬೇಕಿತ್ತು, ಬಟ್ ಆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾರೆ. ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಮಲಗಿದ್ದಾರೆ, ರೋಡಲ್ಲೆಲ್ಲ ಮಲಗಿದ್ದಾರೆ ಏರ್ಲೈನ್ಸ್ಗೋಸ್ಕರ. ಬಟ್ ನಾವಂದ್ರೆ ಚನ್ನರ್ಸಿಯಿಂದ ರೊಮೇನಿಯನ್ ಬಾರ್ಡರ್ ಕರ್ಕೊಬಂದು ಅಲ್ಲಿಂದ ಕರ್ಕೊಬಂದ್ರು. ಸೊ ಅದಕ್ಕೆ ನಮ್ಗೆ ಬರೋಕ್ಕಾಗಲಿಲ್ಲ. ಈಗ ಇಲ್ಲಿ ಇನ್ನೊಬ್ರು ವಿದ್ಯಾರ್ಥಿಗಳು ಮಾತಾಡ್ತಾರೆ, ನಿಮ್ಗೆ ಯಾವಾಗ ಗೊತ್ತಾಯ್ತು ಹಾಗೆ ರಷ್ಯಾ ಮತ್ತೆ ಯುಕ್ರೇನ್ ಡಿಪ್ಲೊಮ್ಯಾಟಿಕ್ ಕಂಡೀಷನ್ ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ ನಾವು. ಲೈಕ್ ಹೌದು ಮಾಡ್ತಾರೆ, ಲೈಕ್ ಅದು ಕಂಟ್ರಿ ಮಧ್ಯೆ ಯಾವಾಗ ಡಿಪ್ಲೊಮ್ಯಾಟಿಕ್ ಕಂಡೀಷನ್ ಇರುತ್ತೆ ಅಂತ ಗೊತ್ತಿತ್ತು. ಆದ್ರೆ ಇದು ಸಡನ್ ಇನ್ವೇಷನ್ ಆಗಿರೋದ್ರಿಂದ ಯಾರಿಗೂ ಗೊತ್ತಿರಲಿಲ್ಲ. ಹೌದು ಇಂಡಿಯನ್ ಎಂಬಸಿಯಿಂದ ನೋಟಿಫಿಕೇಶನ್ ಬಂದಿತ್ತು ಎವಾಕ್ಯುಯೇಟ್ ಮಾಡಲಿಕ್ಕೆ. ಎಲ್ಲ ಸ್ಟೂಡೆಂಟ್ಸ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗಿತ್ತು. ಎಲ್ಲರೂ ಆಫರ್ ಮಾಡೋ ರೇಂಜ್ಗೆ ಇರಲಿಲ್ಲ. ಅದಾಗಿ ಲೈಕ್ ಒಂದಿನದಲ್ಲಿ ಅರೌಂಡ್ 2 to 3 ಫ್ಲೈಟ್ಸ್ ಇರೋ ಸರ್ ಅವರು ಅನೌನ್ಸ್ ಮಾಡಿರೋ ಎವಾಕ್ಯುಯೇಷನ್ ಮಾಡಿ ಅಂತ ಅನೌನ್ಸ್ ಮಾಡಿರೋ ಡೇಟ್ ಆಗಿ 4-5 ದಿನಕ್ಕೆ ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ. ಅದಾಗಿ 6th or 7th ಡೇಗೆ ರಷ್ಯಾ ಇನ್ವೈಟ್ ಮಾಡಿದ್ರು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ರೊಮೇನಿಯಾ ಬಾರ್ಡರ್ ಅಲ್ಲಿ ಟ್ರಾಫಿಕ್ ತುಂಬಾ ಹೈ ಆಗಿದೆ. ಅಲ್ಲಿ ಎಲ್ಲರದು ಲೈಕ್ ನಮ್ದು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿ ಒಬ್ಬೊಬ್ಬರನ್ನೇ ತರೋಲಿ ಚೆಕ್ ಮಾಡಿ ಅವ್ರು ಬಿಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಲೋಕಲ್ ಸಿಟಿಸನ್ಸ್ ಇರ್ತಾರೆ, ನಮ್ದು ಬಸ್ಸಸ್ ಎಲ್ಲ ಇರುತ್ತೆ. ಟ್ರಾಫಿಕ್ ಅಂತ ಹೆವಿ ಟ್ರಾಫಿಕ್ ಇದೆ ಸರ್. ಕರ್ನಾಟಕ ಭವನ ಸಿಬ್ಬಂದಿ ತಗೊಂಡೋಗಿ ಕರ್ನಾಟಕ ಭವನದಲ್ಲಿ ಕಳಿಸ್ಕೊಡ್ತಾರೆ. ಮೀಡಿಯಾದಲ್ಲಿ ಇನ್ನು ಮೊದಲ ವಿಮಾನ ಬಂದಿದ್ದು ನಿನ್ನೆ ರಾತ್ರಿ 8 ಗಂಟೆಗೆ ಮುಂಬೈಗೆ ಬಂದಿದ್ದು ಮೊದಲ ವಿಮಾನ. ಯುದ್ಧ ಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡುವಂತ ಹಂತದಲ್ಲಿ ಮೊದಲ ವಿಮಾನದಲ್ಲಿ ಮುಂಬೈಗೆ 219 ಜನ ಆಗಮಿಸಿದ್ರು. ರೊಮೇನಿಯಾದಿಂದ ಬಂದಂಥ ವಿಮಾನ ಇದು. ಮೊದಲ ಹಂತದಲ್ಲಿ ಮೊದಲ ಫ್ಲೈಟ್ ಬಂತಲ್ಲ, ಅದು ಮುಂಬೈಗೆ ಬಂದಿದ್ದು. ಛತ್ರಪತಿ ಶಿವಾಜಿ ಒಂದು ಏರ್ಪೋರ್ಟ್ಗೆ ಬಂದಿದ್ದಂಥದ್ದು. ಅದರಲ್ಲಿ 219 ಜನ ಬಂದರು. ಆ 219 ಜನರಲ್ಲಿ 12 ಜನ ಕನ್ನಡಿಗ ವಿದ್ಯಾರ್ಥಿಗಳಿದ್ದರು. ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡ್ರು ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರು ಸ್ವಾಗತವನ್ನು ಕೋರಿದ್ರು. ಮುಂಬೈಗೆ ಬಂದಿದ್ದಾರೆ 12 ಜನ ಕನ್ನಡಿಗ ವಿದ್ಯಾರ್ಥಿಗಳು. ಈ ಮೊದಲ ಹಂತದಲ್ಲಿ ಮೊದಲ ವಿಮಾನ ಬಂದಿದ್ದು ಮುಂಬೈಗೆ. ಅದರಲ್ಲಿ 219 ಜನ ಭಾರತೀಯರು, 219 ಜನರಲ್ಲಿ 12 ಜನ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ. ಎರಡನೇ ವಿಮಾನ ಬಂದಿದ್ದು ದೆಹಲಿಗೆ, ಅದು ಕೂಡ ರೊಮೇನಿಯಾದಿಂದ ಬಂದಿದ್ದು. ಅದರಲ್ಲಿ 240 ಜನ ಬಂದರು ಭಾರತೀಯರು. ಆ 240 ಜನರಲ್ಲಿ 13 ಜನ ಕರ್ನಾಟಕದವರು, ಕನ್ನಡಿಗ ವಿದ್ಯಾರ್ಥಿಗಳು. ಟೋಟಲ್ ಆಗಿ ಈ ಎರಡು ವಿಮಾನದಲ್ಲಿ 25 ಜನ ವಿದ್ಯಾರ್ಥಿಗಳು ಬಂದಂತಾಯ್ತು ಕನ್ನಡಿಗರು. ಇನ್ನು ಭಾರತೀಯರು ಟೋಟಲ್ ಆಗಿ 259 ಜನ ಎರಡು ವಿಮಾನದಲ್ಲಿ ಬಂದಂತಾಗಿರುವಂಥದ್ದು. 459 ಜನ ಬಂದಿರುವಂಥದ್ದು ಎರಡು ಫ್ಲೈಟ್ನಲ್ಲಿ. ಇನ್ನೂ 2 ಫ್ಲೈಟ್ಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗುತ್ತೆ ಭಾರತಕ್ಕೆ.
So I had that trust in my Indian government that Indian government will definitely bring us all home. So इंडियन गवर्नमेंट में तो हम शक कर ही नहीं सकते क्योंकि विदेश में जो है वो घर तो जरूर आएगा, तो हमें डर तो जरूर बिल्कुल नहीं था। हाँ, एक सुबह जब खारकीव पे बम फटे तो हमें था कि यार अब क्या होगा, हम वापस कैसे आएंगे, लेकिन हमें था कि हमारी सरकार कुछ ना कुछ तो कर ही लेगी यार, हम भारत से हैं, हम कभी ना कभी मतलब वापस तो जरूर आएंगे। तो हाँ, डर का माहौल था, कुछ न्यूज पे कुछ कभी कभी लोग पैनिक कर जा रहे थे, उसमें क्या कोई गलती नहीं है क्योंकि भगदड़ जैसी सिचुएशन हो चुकी थी, लेकिन सब बहुत अच्छा था। यस, बहुत अच्छा लग रहा है हम लोगों को और थैंक यू, मैं शुक्रिया अदा करना चाहूँगा हमारे माननीय प्रधानमंत्री जी नरेंद्र मोदी जी का, जिन्होंने इतनी मेहनत से हमें वहाँ से निकाला, और हमारे एमडी हाउस के हेड माननीय श्री सुनील जी शर्मा, उन्होंने हमारी व्यवस्था की चरणी। ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಹಾಗೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ದೆಹಲಿಗೆ ಹೋಗ್ತೀನಿ. ಗುಡ್ ಮಾರ್ನಿಂಗ್ ಧರಣೇಶ್, ಇದು ಅತ್ಯಂತ ದೊಡ್ಡ ಏರ್ ಲಿಫ್ಟ್ ಭಾರತದ ಮಟ್ಟಿಗೆ ಹಮ್ಮಿಸೋದಾದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ 20,000 ಜನ ಭಾರತೀಯರನ್ನ ಕರ್ಕೊಂಡು ಬರುವಂತದ್ದು, ಅದು ಯುದ್ಧ ನಡೀತಾ ಇರುವಂತ ಒಂದು ದೇಶದಲ್ಲಿ ಅಂದ್ರೆ ಸಾಮಾನ್ಯದ ವಿಚಾರ ಅಂತೂ ಅಲ್ವೇ ಅಲ್ಲ. ಇದುವರೆಗೂ ಭಾರತ ಸಾಕಷ್ಟು ಏರ್ ಲಿಫ್ಟ್ ಗಳನ್ನ ಮಾಡಿದೆ, ಯಶಸ್ವಿಯಾಗಿ ಏರ್ ಲಿಫ್ಟ್ ಮಾಡಿರುವಂತದ್ದು, ಇದು ಕೂಡ ಅದರ ಒಂದು ಭಾಗವಾಗಲಿದೆ. ಈಗ ಆಪರೇಷನ್ ಗಂಗಾ ಹೆಸರಿನಲ್ಲಿ ಯಾವ ರೀತಿಯಾಗಿ ಏರ್ ಲಿಫ್ಟ್ ನಡೀತಾ ಇದೆ, ನೆಕ್ಸ್ಟ್ ಬರುವಂತ ಫ್ಲೈಟ್ಗಳು ಯಾವಾಗ ಬರ್ತವೆ, ಈಗ ದೆಹಲಿಗೆ ಬಂದಿರುವಂತ ಕನ್ನಡಿಗರು ಹೇಗಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಆಕ್ಚುಲಿ ಈಗ ಆಪರೇಷನ್ ಗಂಗಾ ಎನ್ನುವಂತ ಹೆಸರಿನಲ್ಲಿ ಅಲ್ಲಿ ಉಕ್ರೇನ್ನಲ್ಲಿ ಸಿಲುಕಿದ್ದಂತಹ ಭಾರತದವರನ್ನ ಭಾರತಕ್ಕೆ ಕರೆತರುವಂತಹ ಕೆಲಸಗಳು ಆಗ್ತಿದ್ದಾವೆ. ಈಗಾಗಲೇ 2 ವಿಮಾನಗಳು ಉಕ್ರೇನ್ನಿಂದ ರುಮೇನಿಯಾಗೆ ಅಲ್ಲಿಂದ ಬೈ ರೋಡ್ ಕರೆಸಿ ರುಮೇನಿಯಾದಿಂದ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ ಭಾರತಕ್ಕೆ. ಈಗ ಒಂದು ವಿಮಾನ ಮುಂಬೈಗೆ, ಮತ್ತೊಂದು ವಿಮಾನ ದೆಹಲಿಗೆ. ಮುಂಬೈಗೆ 219 ಜನ ವಿದ್ಯಾರ್ಥಿಗಳು ಬಂದು ನಿನ್ನೆ ರಾತ್ರಿ ಬಂದಿದ್ರು. ಈಗ ಡೆಲ್ಲಿಗೆ ಮಧ್ಯರಾತ್ರಿ 3:30 ಸುಮಾರಿಗೆ 240 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದರೆ 459 ವಿದ್ಯಾರ್ಥಿಗಳನ್ನ ಈಗ ಭಾರತಕ್ಕೆ ಕರೆತರಲಾಗಿದೆ. ಸೊ ಇದರ ಪೈಕಿ ಕರ್ನಾಟಕದವರು ಅಂತ ನಾವು ಗಮನಿಸೋದಾದ್ರೆ 12 ಮಂದಿ ಮುಂಬೈಗೆ ಬಂದಿದ್ರು. ಈಗ 13 ಮಂದಿ ದೆಹಲಿಗೆ ಬಂದಿಳಿದಿದ್ದಾರೆ. ಅಂದ್ರೆ 25 ಜನ ಈಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಸೇಫ್ ಆಗಿ ತಾಯ್ನಾಡಿಗೆ ಬಂದಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ. ಮುಂಬೈಲಿರೋರು ಈಗ ಆಲ್ಮೋಸ್ಟ್ ಬೆಂಗಳೂರನ್ನ ರೀಚ್ ಆಗಿದ್ದಾರೆ. ದೆಹಲಿಯಲ್ಲಿರುವಂಥವ್ರು ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಮತ್ತೊಂದು ಫ್ಲೈಟ್ ಬರ್ತಾ ಇದೆ ಈಗ, 3ನೇ ವಿಮಾನ, ಅದರಲ್ಲಿ ಮತ್ತೆ 5 ಜನ ಕರ್ನಾಟಕದ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಎಲ್ಲರನ್ನೂ ನಂತರದಲ್ಲಿ ಕರ್ನಾಟಕ ಸರ್ಕಾರ ದೆಹಲಿಯಿಂದ ಬೆಂಗಳೂರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನ ಮಾಡಿದೆ. ಈಗ ಇಷ್ಟು ಇಲ್ಲಿವರೆಗೆ ಬಂದಿರುವಂಥವ್ರು, ಇದಾದ್ಮೇಲೆ ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಫ್ಲೈಟ್ ಬರುತ್ತೆ, ಅದು ಮುಂಬೈಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಸೊ ಇಷ್ಟರ ಹೊರತುಪಡಿಸಿ ಮತ್ತೆ ಇವತ್ತು ವಿಶೇಷ ವಿಮಾನಗಳನ್ನು ರುಮೇನಿಯಾಗೆ ಕಳಿಸ್ಕೊಡ್ಲಾಗ್ತಿದೆ ಭಾರತ ಸರ್ಕಾರದ ವತಿಯಿಂದ. ಅಲ್ಲಿ ಮತ್ತಷ್ಟು ಭಾರತೀಯರನ್ನ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಕರೆತರಲಿಕ್ಕೆ ವಿಮಾನಗಳು ಹೋಗ್ತಿದ್ದಾವೆ. ಸೊ ಇನ್ನು ಅಲ್ಲಿ ಪರಿಸ್ಥಿತಿಗಳು ಹೇಗೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ನ್ಯೂಸ್ 18 ಕನ್ನಡ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಬಹಳ ಭೀಕರವಾದಂಥ ಪರಿಸ್ಥಿತಿ ಇದೆ. ಅಂದರೆ ಯುದ್ಧದ ಚಿತ್ರಣ ಒಂದು ಕಡೆ, ಅಲ್ಲಿ ರಷ್ಯಾದ ದಾಳಿ ತೀವ್ರಗೊಳ್ತಿದೆ, ಅದರ ಪರಿಣಾಮಗಳು ಬಹಳ ಅವರನ್ನು ಸಂಕಷ್ಟಕ್ಕೆ ಮತ್ತು ಆತಂಕಕ್ಕೆ ಈಡು ಮಾಡಿದವೆ. ಅದಲ್ಲದೆ ಅಲ್ಲಿ ಈಗ ಅವ್ರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ. ಈಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ಅಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಆಗಲಿಲ್ಲ, ಯಾಕೆಂದರೆ ನೆಟ್ವರ್ಕು ಅಥವಾ ಕರೆಂಟಿನ ಸಮಸ್ಯೆ ಆಗಲಿಲ್ಲ. ಬಟ್ ಈಗ ಅವರೆಲ್ಲರೂ ಕೂಡ ಅಲ್ಲಿ ಕೆಲವು ಕಡೆ ಕರೆಂಟ್ ಇಲ್ಲ, ಕೆಲವು ಕಡೆ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ, ಅದರಿಂದಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ. ಅಲ್ಲಿನ ವಿದ್ಯಾರ್ಥಿಗಳು ಭಾರತದ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಅವರ ಪೇರೆಂಟ್ಗಳಿಗನ್ನ ಸಂಪರ್ಕಿಸ್ಲಿಕ್ಕೆ ತೊಂದರೆ ಆಗ್ತಿದೆ. ಮತ್ತೆ ಪೇರೆಂಟ್ಗಳು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ, ಪದೇ ಫೋನ್ ಮಾಡ್ತಿರ್ತಾರೆ, ಮತ್ತೆ ಅವ್ರಿಗೆ ಫೋನ್ ಮುಖಾಂತರ ನಾವು ಸಂತೈಸಬೇಕಾಗಿರ್ತದೆ. ಬಟ್ ಆದ್ರೆ ಇಲ್ಲಿ ಆ ಥರದ ಕೆಲಸಗಳು ಮಾಡಲಿಕ್ಕೆ ಅಂತಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ, ಅಲ್ಲಿ ನೆಟ್ವರ್ಕ್ನ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಈಗ ಕೀವ್ ನಗರದಲ್ಲಿ ಮತ್ತು ರಷ್ಯಾ ಗಡಿ ಕಡೆ ಇರುವಂತಹ ಜನರು ಈ ರುಮೇನಿಯಾ, ಸ್ಲೋವೇಕಿಯಾ ಮತ್ತು ಹಂಗೇರಿ ಹಾಗೂ ಪೋಲೆಂಡ್, ಅದೇ ಸವಾಲ್ ಇರುವಂತದ್ದು ಭಾರತಕ್ಕೆ. ಪೂರ್ವ ಭಾಗದಲ್ಲಿ ಇರುವಂತಹ ಭಾರತೀಯರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದೇ ದೊಡ್ಡ ಸವಾಲ್ ಇರುವಂತದ್ದು. ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದ್ರು, ಬಟ್ ನಾರ್ಥರ್ನ್ ಪಾರ್ಟ್ ಅಲ್ಲಿರುವಂತಹ ವಿದ್ಯಾರ್ಥಿಗಳ
ರಕ್ಷಣೆ ಯಾವ ರೀತಿಯಾಗಿ ಅನ್ನುವಂಥ ಸವಾಲನ್ನು ಭಾರತ ಯಾವ ರೀತಿಯಾಗಿ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಡೀಟೇಲ್ ಆಗಿ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ನೀಡಿದ್ದಕ್ಕೆ. ಇನ್ನು ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ 12 ಜನ ವಿದ್ಯಾರ್ಥಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ರೀಚ್ ಆಗಲಿರುವಂಥದ್ದು. ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಭಾರತಕ್ಕೆ 2 ವಿಮಾನಗಳು ಬಂದಿರುವಂಥದ್ದು ರೊಮೇನಿಯಾದಿಂದ. ಟೋಟಲ್ ಆಗಿ 459 ಭಾರತೀಯರನ್ನ ಈಗ ಆಲ್ರೆಡಿ ಕರೆತರಲಾಗಿದೆ. ಈ 459 ಜನರಲ್ಲಿ 25 ಜನ ಕನ್ನಡಿಗರಿದ್ದಾರೆ. ಮುಂಬೈಗೆ ಬಂದಂತ ಮೊದಲ ಫ್ಲೈಟ್ ನಲ್ಲಿ ಇದ್ದಂತ 12 ಜನ ಕನ್ನಡಿಗರು ಏನಿದ್ರು ಅವರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ರೀಚ್ ಆಗಲಿರುವಂಥದ್ದು. 12 ಜನ ವಿದ್ಯಾರ್ಥಿಗಳು ಬರಲಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನ 9 ಮಂದಿ, ಆ 12 ಜನರಲ್ಲಿ ಬೆಂಗಳೂರಿನವರು 9 ಮಂದಿ ವಿದ್ಯಾರ್ಥಿಗಳು ಇದ್ದಾರೆ. ದಾವಣಗೆರೆಯ 2, ಬೆಳಗಾವಿಯ ಓರ್ವ ವಿದ್ಯಾರ್ಥಿನಿ ಇರುವಂಥದ್ದು. ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗಲಿದ್ದಾರೆ. ಬೆಳಗಾವಿಯ ಸಯೀದಾ ಸುಬೇದಾರ್, ದಾವಣಗೆರೆಯ ಸಹೀದಾ ಹಬೀಬಾ, ಮಹಮ್ಮದ್ ಹಬೀಬ್, ಹಾಗೆ ಬೆಂಗಳೂರಿನ ಮೋನಿಕಾ, ಉದಯ್, ಇಂಚರಾ ರಾಜ್, ವಿಜಯಲಕ್ಷ್ಮಿ ಚಕ್ರವರ್ತಿ, ರಿಯಾ ಕುಮಾರಿ, ತುಷಾರ್ ಮಧು, ಶ್ರೇಯಾ ಚಂದ್ರಶೇಖರ್, ನಬಿಹಸ್ ಹೂಡಾ, ಪೂಜಾ ಕುಮಾರಿ ಯಾದವ್ ಸೇರಿದಂತೆ 12 ಜನ ಮುಂಬೈಗೆ ಬಂದರು. ಅದಾದ್ಮೇಲೆ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಆ ವಿದ್ಯಾರ್ಥಿಗಳು. 8:50ಕ್ಕೆ ಬೆಂಗಳೂರನ್ನ ತಲುಪಲಿದ್ದಾರೆ. 8:50ಕ್ಕೆ ಬರುತ್ತೆ ಬೆಂಗಳೂರಿಗೆ ಮುಂಬೈನಿಂದ ಬರ್ತಾ ಇರುವಂತ ವಿಮಾನ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಮುಂಬೈನಿಂದ ಬರ್ತಾ ಇರುವಂತ ಒಂದು ಫ್ಲೈಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಲಿರುವಂಥದ್ದು. ಅವರನ್ನ ಯಾರು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಪರವಾಗಿ, ಮತ್ತೆ ಆ 12 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರಲ್ಲ ಅವ್ರ ಪೋಷಕರು ಎಲ್ಲರೂ ಕೂಡ ಬರ್ತಾ ಇದ್ದಾರಾ? ಯಾವ ರೀತಿಯಾಗಿ ಒಂದು ಸ್ವಲ್ಪ ನಿಟ್ಟುಸಿರು, ಈಗ ನಮ್ಮ ಮಕ್ಕಳು ಬಂದ್ರಲ್ಲ ನಮ್ಮ ತಾಯ್ನಾಡಿಗೆ ಅಂತ. ಖಂಡಿತ ಪೃಥ್ವಿ, ಏನು ಉಕ್ರೇನ್ನಲ್ಲಿ ಸಿಲುಕಿ ಒಂದು ಸಂಕಷ್ಟಕ್ಕೆ ಈಡಾಗಿದ್ದಂತ ಏನು ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಅವರು ಈಗಾಗಲೇ ಬೆಂಗಳೂರಿಗೆ ಬರುವಂತಹ ಒಂದು ಸಮಯ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿಗೂ ಸಹ ಬರ್ತಾ ಇರೋದು. ಏನು ನಿನ್ನೆ ರಾತ್ರಿ ಅವರು ಸುಮಾರು 12 ಜನ ವಿದ್ಯಾರ್ಥಿಗಳು ಮುಂಬೈಗೆ ಬಂದು ಇಳಿದಿದ್ರು. ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರಿನ 9 ಮಂದಿ, ದಾವಣಗೆರೆ 2 ವಿದ್ಯಾರ್ಥಿಗಳು ಹಾಗೂ ಬೆಳಗಾವಿಯ ಓರ್ವ ವಿದ್ಯಾರ್ಥಿ ಬರ್ತಾ ಇರೋದು. ಈಗಾಗಲೇ ಆ ವಿದ್ಯಾರ್ಥಿಗಳು ಬರ್ತಾ ಇರೋದ್ರಿಂದ ಅವರ ಪೋಷಕರು ಸಹ ಈಗಾಗಲೇ ಏರ್ಪೋರ್ಟ್ ಕಡೆಗೆ ಎಲ್ಲರೂ ಸಹ ಪ್ರಯಾಣ ಬೆಳೆಸಿದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳು ಒಂದು ಯುದ್ಧ ಭೂಮಿಯಿಂದ ಈಗ ಬೆಂಗಳೂರು ತಾಯ್ನಾಡಿಗೆ ಬರ್ತಾ ಇರೋದ್ರಿಂದ ಅವರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸಬೇಕು ಅನ್ನೋ ಒಂದು ಕುತೂಹಲ ಮತ್ತೆ ಒಂದು ಹಂಬಲ ಪೋಷಕರಿಗೂ ಸಹ ಇರುತ್ತೆ. ಅದರಿಂದ ಅವರು ಈಗಾಗಲೇ ಎಲ್ಲರೂ ಸಹ ಪೋಷಕರು ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಏರ್ಪೋರ್ಟ್ ಕಡೆಗೆ ಹೊರಟಿರುವಂತದ್ದು. ಮತ್ತೆ ರಾಜ್ಯದ ಅಧಿಕಾರಿಗಳು ಸಹ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಕೆಲವು ಅಧಿಕಾರಿಗಳು ಸಹ ಏರ್ಪೋರ್ಟ್ ನಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ 7 ಗಂಟೆ ಸುಮಾರಿಗೆ ಒಂದು ಮುಂಬೈನಿಂದ ವಿಮಾನ ಬೆಂಗಳೂರು ಕಡೆಗೆ ಬರ್ತಾ ಇರೋದ್ರಿಂದ 8:50ಕ್ಕೆ ಅದು KLಗೆ ರೀಚ್ ಆಗುತ್ತೆ. ಅಲ್ಲಿ ಅವರನ್ನ ಅಧಿಕಾರಿಗಳು ಬರಮಾಡಿಕೊಂಡು ನಂತರ ಅವರ ಪೋಷಕರಿಗೆ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈಗ ಪೋಷಕರು ಮತ್ತೆ ಅಧಿಕಾರಿಗಳು ಈಗ ಏರ್ಪೋರ್ಟ್ ನಲ್ಲಿ ಬೀಡ್ಬಿಟ್ಟಿರುವಂತದ್ದು. ಏನು ಯುದ್ಧ ಭೂಮಿಯಲ್ಲಿ ಆ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ರು. ಆದ್ರೆ ಭಾರತ ಸರ್ಕಾರ ಒಂದು ಅವರನ್ನ ರೆಸ್ಕ್ಯೂ ಮಾಡುವಂತ ಆಪರೇಷನ್ ಮಾಡಿದ್ರಿಂದ ಈಗಾಗಲೇ ನಿನ್ನೆ ರಾತ್ರಿ ಅವರು ಮುಂಬೈಗೆ ಬಂದಿದ್ದಾರೆ. ಮತ್ತೆ ಇವತ್ತು ಬೆಂಗಳೂರಿಗೆ ಬಂದು ತಮ್ಮ ಮನೆಗಳಿಗೆ ಸೇರುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆಪರೇಷನ್ ಗಂಗಾ ಅಡಿಯಲ್ಲಿ ಈಗ ಆಲ್ರೆಡಿ 2 ವಿಮಾನಗಳು ಭಾರತಕ್ಕೆ ಬಂದಿರುವಂಥದ್ದು. ಉಕ್ರೇನ್ನಲ್ಲಿ ಸಿಲುಕಿರುವಂಥ ಭಾರತೀಯರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಅಲ್ಲಿರುವಂಥ ಭಾರತೀಯರನ್ನ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾ ಇದೆ. ಏರ್ ಲಿಫ್ಟ್ ಈಗ ಆಲ್ರೆಡಿ ಶುರುವಾಗಿದೆ. ನಿನ್ನೆ ಒಂದು ಮುಂಬೈಗೆ ಬಂತು ಫ್ಲೈಟು. ಅದರಲ್ಲಿ 219 ಜನ ಇದ್ರು. ಅದರಲ್ಲಿ 12 ಜನ ಕನ್ನಡಿಗರಿದ್ರು. ಮತ್ತೊಂದು ವಿಮಾನ ಬೆಳಗಿನ ಜಾವ ಬಂತು, ದೆಹಲಿಗೆ ಬಂದಿದ್ದು. ಅದು ದೆಹಲಿಗೆ ಬಂದಂಥ ವಿಮಾನದಲ್ಲಿ 240 ಜನ ಇದ್ರು. ಅದರಲ್ಲಿ 13 ಜನ ಕನ್ನಡಿಗರ ವಿದ್ಯಾರ್ಥಿಗಳು ಇದ್ರು.
ಅವರೆಲ್ಲರೂ ಕೂಡ ಈಗ ಖುಷಿಯಾಗಿದ್ದಾರೆ. ಅವರ ಪೋಷಕರು ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನ ಬಿಡುವಂಥ ಪರಿಸ್ಥಿತಿ. ಬಟ್ ಇನ್ನೂ ಸಾಕಷ್ಟು ಜನ ಇದ್ದಾರಲ್ಲಿ. 350ಕ್ಕೂ ಹೆಚ್ಚು ಜನ ಕನ್ನಡಿಗ ವಿದ್ಯಾರ್ಥಿಗಳಿದ್ದಾರೆ. 16,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಅವರೆಲ್ಲರನ್ನೂ ಕೂಡ ಕರ್ಕೊಂಬರುವಂಥ ಪ್ರಯತ್ನ ಬೇಗ ಆಗಬೇಕಾಗಿದೆ. ಅದರಲ್ಲೂ ಸ್ಪೆಷಲಿ ಅಲ್ಲಿ 2 ಭಾಗವಾಗಿ ನಾವು ಗಮನಿಸೋದಾದರೆ ಉಕ್ರೇನನ್ನು ವೆಸ್ಟರ್ನ್ ಪಾರ್ಟ್ ಅಂದರೆ ಪಶ್ಚಿಮ ಭಾಗದಲ್ಲಿ ಇರುವಂಥ ಭಾರತೀಯರೇನಿದ್ದಾರೆ ಅವ್ರು ಸೇಫ್ ಆಗಿದ್ದಾರೆ. ಅಲ್ಲಿನ್ನೂ ದಾಳಿ ಶುರುವಾಗಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ ಸದ್ಯದವರೆಗೂ ಕೂಡ. ರಷ್ಯಾ ಅಲ್ಲಿನೂ ಅಟ್ಯಾಕ್ ಮಾಡಿಲ್ಲ. ಬಟ್ ನಾರ್ತರ್ನ್ ಪಾರ್ಟ್ಸ್ ಏನಿದೆ ಪೂರ್ವ ಭಾಗದಲ್ಲಿ ಇರುವಂಥ ಕೀವ್ ರಾಜಧಾನಿ ಆಗಿರ್ಬೋದು, ಕಾರ್ಕಿವ್ ಆಗಿರ್ಬೋದು, ಇವೆಲ್ಲವೂ ಕೂಡ ರಷ್ಯಾ ಬಾರ್ಡರ್ನಲ್ಲೇ ಇರುವಂಥದ್ದು. ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇರುವಂಥ ದೇಶದ ಪಕ್ಕದಲ್ಲೇ ಇರುವಂಥದ್ದು. ಸೊ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ, ನಮ್ಮನ್ನ ದಯವಿಟ್ಟು ರಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ತಾಯ್ನಾಡಿಗೆ ಬಂದಿರುವಂತಹವರು ಆಪರೇಷನ್ ಗಂಗಾ ಅಡಿಯಲ್ಲಿ ದೆಹಲಿಗೆ ನಿನ್ನೆ ಬೆಳಗಿನ ಜಾವ ಬಂದಂತ ವಿದ್ಯಾರ್ಥಿನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಾವಣಗೆರೆಯವರು ಪ್ರಿಯಾ ಗುಡ್ ಮಾರ್ನಿಂಗ್. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಕೂಡ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ತಾಯ್ನಾಡಿಗೆ ವಾಪಸ್ ಬಂದ್ರಲ್ಲ? ತುಂಬ ಖುಷಿ ಆಗ್ತಿದೆ ಸರ್. ಸೇಫ್ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಬೇಗ ಎವ್ಯಾಕ್ಯುಯೇಟ್ ಮಾಡಿದ್ರು ನಮ್ಮನ್ನು. ನೀವು ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಇದ್ದಿದ್ದ ಉಕ್ರೇನ್ನಲ್ಲಿ? ಹೌದು ಸರ್, ಅವರು ವೆಸ್ಟರ್ನ್ ಪಾರ್ಟಲ್ಲಿ ಇದ್ದಿದ್ದು. ನಮ್ದು ಆಲ್ಮೋಸ್ಟ್ ವೆಸ್ಟರ್ನ್ ರೀಜನ್ಗೆ ಬರುತ್ತೆ ನಾವು. ಹೇಗೆ ರೀಚ್ ಆಗಿದ್ದು ರೊಮೇನಿಯಾಗೆ? ಅಲ್ಲಿಂದ ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡಿದ್ರಿ? ಹೇಗೆ ಸಹಕಾರ ಸಿಕ್ತು ನಿಮಗೆ ರೊಮೇನಿಯಾಗೆ ಬರಲಿಕ್ಕೆ? ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಲ್ಲಿ ಪ್ರಿಯಾ? ಸರ್ ನಮಗೆ ಲ್ಯಾಂಡ್ ಟ್ರಾನ್ಸ್ಪೋರ್ಟಿಂದ ಮಾಡಿದ್ದು. ಲೈಕ್ ಬಸ್ಸಸ್ ಬಂದಿದ್ದು ಸರ್ ಹಾಸ್ಟೆಲಿಗೆ. ಒಂದು ಪರ್ಟಿಕ್ಯುಲರ್ ಬ್ಯಾಚ್ ವೈಸು ಇಷ್ಟು ಸ್ಟೂಡೆಂಟ್ಸ್ ಅಂತ ಲಿಸ್ಟ್ ರೆಡಿ ಮಾಡಿದ್ದಾರೆ ಸರ್. ಆ ಲಿಸ್ಟ್ ಪ್ರಕಾರ ಆ ಲಿಸ್ಟಲ್ಲಿ ಇವಾಗ ಫಸ್ಟ್ ಬ್ಯಾಚಲ್ಲಿ ಯಾವ ಸ್ಟೂಡೆಂಟ್ಸ್ ನೇಮ್ ಇದೆ ಅವರೆಲ್ಲ ಫಸ್ಟಲ್ಲಿ ಹೊರಡ್ತಾರೆ, ಸೆಕೆಂಡಲ್ಲಿ ಇರೋರು ಸೆಕೆಂಡ್ ಹೊರಡ್ತಾರೆ. ಹಾಗೆ ಬ್ಯಾಚಸ್ ಮಾಡಿದ್ದಾರೆ ಸರ್ ಅವರು. ಆ ಥರ ಒಂದು ಬ್ಯಾಚು ಒಂದೊಂದು ಫ್ಲೈಟ್ ಅಂತ ಮಾಡಿದ್ದಾರೆ. ಆ ಎಲ್ಲ ಮಕ್ಕಳನ್ನು ರೊಮೇನಿಯಾ ಬಾರ್ಡರ್ವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಬಾರ್ಡರಿಂದ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಆದಮೇಲೆ ಇನ್ನೊಂದು ಬಸ್ ಚೇಂಜ್ ಮಾಡ್ತಾರೆ ಸರ್. ಆ ಬಸ್ ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗುತ್ತೆ. ಏರ್ಪೋರ್ಟಿಂದ ಏರ್ ಲಿಫ್ಟ್ ಮಾಡ್ತಿದ್ದಾರೆ ಸರ್ ಇವಾಗ. ಪ್ರಿಯಾ, ಇಲ್ಲಿ ಉಕ್ರೇನ್ ಅಲ್ಲಿ ಅಂದರೆ ನೀವು ಉಕ್ರೇನ್ನಿಂದ ರೊಮೇನಿಯಾ ಬಾರ್ಡರ್ ಬಂದ್ರಲ್ಲ, ಅಲ್ಲಿವರೆಗೂ ಕೂಡ ನೀವೇ ಮಾಡ್ಕೊಂಡಿದ್ದ ಬಸ್ಸನ್ನು ಅಥವಾ ಇಂಡಿಯನ್ ಗೌರ್ಮೆಂಟೇ ಆ ಫೆಸಿಲಿಟಿಯನ್ನು ಮಾಡಿಕೊಟ್ಟಿತ್ತ? ಸರ್ ಅದು ನಮ್ಮ ಕಾಲೇಜಿಂದ ಇನ್ಫಾರ್ಮ್ ಬಂದಿದ್ದು ಸರ್, ಈ ರೀತಿ ಬಸ್ ಬರುತ್ತೆ, ಎವ್ಯಾಕ್ಯುಯೇಷನ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಇವಾಗ ನೀವೆಲ್ಲ ರೆಡಿಯಾಗಿ ಇಟ್ಕೊಂಡಿರಿ, ಬಸ್ ಬಂದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ, ಎಲ್ಲ ಕೆಳಗಡೆ ಬಂದು ಬಸ್ ಜಾಯ್ನ್ ಆಗಬೇಕಂತ ಹೇಳಿ ಸರ್. ನಾವು ಓನಾಗಿ ಏನು ಬಸ್ ಮಾಡಿಲ್ಲ, ಎಲ್ಲ ಅವ್ರು ಅರೇಂಜ್ ಮಾಡಿರೋದು ಸರ್. ನಾವು ಉಕ್ರೇನ್ನಲ್ಲಿ ಯುದ್ಧ ನಡೀತಾನೆ ಇದೆ ಇನ್ನೂ ಕೂಡ. ಇವತ್ತಿಗೆ 4ನೇ ದಿನ. ಹೇಗೆ ಅನ್ನಿಸ್ತಾ ಇದೆ ಆ ಯುದ್ಧ ಶುರುವಾಗ್ತಿದ್ದ ಹಾಗೆ? ಯಾವ ರೀತಿಯಾದಂಥ ಭಯದ ವಾತಾವರಣವಿತ್ತು ಅಲ್ಲಿ? ಸರ್ ನಾವು ಇದಕ್ಕೂ ಮೊದಲು ತುಂಬ ಚೆನ್ನಾಗಿದ್ವಿ ಸರ್. ಆ ದೇಶದಲ್ಲಿ ತುಂಬ ಪೀಸ್ ಆಗಿತ್ತು. ಪಾಪ್ಯುಲೇಷನ್ ಕೂಡ ಸ್ವಲ್ಪ ಕಡಿಮೆನೇ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆ ದೇಶದಲ್ಲಿ ನಿಜವಾಗ್ಲೂ ಇರಲಿಕ್ಕೆಲ್ಲ. ಇವಾಗ ವಾರ್ ಅನ್ನೋ ಒಂದು ಇದು ಬಿಗಿನ್ ಆಗಿ ಎಲ್ಲ ಕಡೆ ನೋಡಿದ್ರು ಭಯದ ಆತಂಕ ಸೃಷ್ಟಿಯಾಗಿದೆ. ಎಲ್ಲರೂ ಜೀವದ ಭಯದಲ್ಲಿದ್ದಾರೆ ಸರ್. ಅದರಲ್ಲೂ ಇದೇನು ಈ ಕಾರ್ಕಿವ್ ಎಲ್ಲಿ ಈ ಇನ್ವೇಷನ್ ಆಗಿದೆನೋ ಆ ಪ್ಲೇಸಿನ ಜನ ತುಂಬ ತೊಂದರೆನ ಫೇಸ್ ಮಾಡ್ತಿದ್ದಾರೆ ಸರ್. ಅದರಲ್ಲೂ ಇಂಡಿಯನ್ ಸ್ಟೂಡೆಂಟ್ಸು ಅವ್ರು ಏನು ಅಂಡರ್ಗ್ರೌಂಡಿಗೆ ಹೋಗಬೇಕು, ಅಲ್ಲಿಂದ ಅವ್ರಿಗೆ ಊಟ ಹೇಗಿಲ್ಲ ಗೊತ್ತಿಲ್ಲ ಸರ್ ನಮಗೂ ಕರೆಕ್ಟಾಗಿ. ಅವ್ರಿಗೆ ನೆಟ್ವರ್ಕ್ ಯಾವ ರೀತಿ ಸಿಗ್ತಿದೆ ಅಂತ ಗೊತ್ತಿಲ್ಲ. ಅವರು ತಂದೆ ತಾಯಿನ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿದೇನೋ ಆಗ್ತಿಲ್ಲ ಗೊತ್ತಾಗ್ತಾ ಇಲ್ಲ. ಎಂಬಸಿ ಕೂಡ ಟ್ರೈ ಮಾಡ್ತಿದ್ದೆ ಸರ್ ಅವ್ರು ಕರ್ಕೊಂಬರ್ಲಿಕ್ಕೆ. ಬಟ್ ಇನ್ ಕೇಸ್ ಅವ್ರನ್ನ ಬಸ್ಸಲ್ಲಿ ಶಿಫ್ಟ್ ಮಾಡಿದರೆ ಬರಬೇಕಾದ್ರೆ ಅವ್ರ ಸೇಫ್ಟಿ ಮೆಷರ್ ತಗೊಳ್ಲಿಕ್ಕೋಸ್ಕರ ಅವ್ರಿಗೆ ಡಿಲೇ ಆಗ್ತಿದೆ ಹೊರತು ಅದರಲ್ಲಿ ಗೌರ್ಮೆಂಟ್ ಟ್ರೈ ಮಾಡ್ತಿಲ್ಲ ಅನ್ನೋದೇನಿಲ್ಲ ಸರ್. ಪ್ರಿಯಾ, ನೀವೇನಾದರೂ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರಾ ಬಿಫೋರ್ ಇಲ್ಲಿಗೆ ಬರಲಿಕ್ಕೂ ಮುಂಚೆ, ರೊಮೇನಿಯಾಗೆ ಹೋಗ್ಲಿಕ್ಕೂ ಮುಂಚೆ, ಅಥವಾ ನಿಮ್ಮ VV ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎವ್ಯಾಕ್ಯುಯೇಷನ್ ಮಾಡಿಸಿದ್ದ?
ಸರ್ ನಮಗೆ ಏನು ಕಾಲೇಜ್ ಗ್ರೂಪ್ ಇದೆಯಲ್ಲ ಸರ್, ಅಲ್ಲಿ ನಾವು ನಮ್ಮ ಪ್ರಾಬ್ಲಮ್ಸ್ ಹೇಳ್ತೀವಿ ಹಿಂಗೆ ಅಂತ ಅವ್ರು ಹೇಳ್ತಾರೆ. ನಾವು ಎಂಬಸಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವರೆಲ್ಲ ಮಾಡ್ತಾರೆ ಅಂತ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಸರ್. ಏನು ಎಂಬಸಿ ಅವರಿಂದ ಇನ್ಫಾರ್ಮೇಷನ್ ಇತ್ತು, ನೀವು ಅಫಿಷಿಯಲ್ ಸೈಟ್ಸ್ ಎಲ್ಲ ಫಾಲೋ ಅಪ್ ಮಾಡ್ತಾ ಇರಿ, ಸೊ ನಿಮಗೆ ಅಪ್ಡೇಟ್ ಕಂಪ್ಲೀಟಾಗಿ ಸಿಗುತ್ತೆ ಅಂತ. ನಾವು ಅದೇನು ಟ್ವಿಟರ್ ಅಕೌಂಟ್ಸು ಮತ್ತು ಅಫಿಷಿಯಲ್ ಸೈಟ್ ಎಲ್ಲ ತುಂಬ ಸರ್ತಿ ವಿಸಿಟ್ ಮಾಡ್ತಾ ಇದ್ವಿ, ಅಲ್ಲಿಂದ ಅಪ್ಡೇಟ್ ಸಿಗ್ತಾ ಇತ್ತು. ಯೂನಿವರ್ಸಿಟಿ ನಮ್ಮ ಮ್ಯಾನೇಜ್ಮೆಂಟಿಂದಲೂ ಸಿಗ್ತಾ ಇತ್ತು ಸರ್ ಅಪ್ಡೇಟ್ಸ್ ಎಲ್ಲ. ಪ್ರಿಯ, ನಿಮಗೆ ಈಗ ನಿಮ್ಮ ಜೊತೆ ಅಂದರೆ ನಿಮ್ಮ ವಿವಿಲ್ ಓದ್ತಾ ಇದ್ದಂಥ ಕನ್ನಡಿಗರಿದ್ರಲ್ಲ, ನಿಮ್ಮ ಜೊತೆಲಿದ್ರಲ್ಲ ಇನ್ನೂ ಕೆಲವರು ಕನ್ನಡಿಗರು, ಅವರೆಲ್ಲರೂ ಕೂಡ ವಾಪಸ್ ಬಂದ್ರ? ಅವ್ರಿಗೆ ಇನ್ನೂ ಕೂಡ ಎವ್ಯಾಕ್ಯುಯೇಷನ್ ನಡೀತಾ ಇದೆಯಾ? ಟೋಟಲ್ ಎಷ್ಟು ಜನ ಇದ್ರು ಅಲ್ಲಿ ಕನ್ನಡಿಗರು, ಭಾರತೀಯರು? ಇಲ್ಲ ಸರ್, ಇನ್ನೂ ತುಂಬ ಜನ ಇದ್ದಾರೆ ಸರ್. ಅದರಲ್ಲಿ ಇವಾಗ ನೇಮ್ ಎಲ್ಲ ರ್ಯಾಂಡಮಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಒಬ್ಬೊಬ್ಬರು ನೇಮ್ ಒಂದೊಂದು ಕಡೆ ಇದೆ. ಇನ್ನೂ ಕರ್ನಾಟಕದವ್ರು ಇದ್ದಾರೆ ಸರ್. ಇವಾಗ 13 ಮೆಂಬರ್ಸ್ ಬಂದು ಅರೌಂಡ್ 25 ಮೆಂಬರ್ಸು ರೀಚ್ ಆಗಿದ್ದೀವಿ ಸರ್, ಫಸ್ಟ್ ಫ್ಲೈಟು ಮತ್ತು ಸೆಕೆಂಡ್ ಫ್ಲೈಟ್ ಸೇರಿ. ಅಲ್ಲ, ನೀವು ಇದ್ದಿದ್ದ ಕಡೆ ಟೋಟಲ್ ಆಗಿ ಭಾರತೀಯರು ಎಷ್ಟು ಜನ ಇದ್ರು? ಅವ್ರಿಗೆಲ್ರಿಗೂ ಕೂಡ ಈ ಫೆಸಿಲಿಟಿಯನ್ನು ಮಾಡಲಾಗ್ತಾ ಇದೆಯಲ್ಲ, ಅವ್ರು ಯಾರಾದರೂ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಅವ್ರಿಗೂ ಸೇಮ್ ನಿಮ್ಮ ಥರನೇ ಈಗ ನಿಮ್ಗಿತ್ತಲ್ಲ ಆಪ್ಷನ್ನು, ವಿವಿ ಕಡೆಯಿಂದನೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಯ್ತಲ್ಲ, ಅವ್ರಿಗೂ ಅದೇ ರೀತಿಯಾಗಿ ಆಗ್ತಾ ಇರೋದಾ? ಹೌದು ಸರ್, ಎಲ್ರಿಗೂ ಅದೇ ರೀತಿಯೇ ಮಾಡ್ತಾ ಇರೋದು. ಯಾಕಂದರೆ ಬೈ ಓನಾಗಿ ಯಾರೂ ಏನೂ ಮಾಡೋಂಗಿಲ್ಲ, ಕಂಟ್ರಿ ಎಮರ್ಜೆನ್ಸಿ ಇದೆ. ಎಲ್ರಿಗೂ ಒಂದೊಂದು ಗ್ರೂಪ್ಸ್ ಅಂತ ಇದೆ ಸರ್, ಆ ಗ್ರೂಪ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಅದರಿಂದನೇ ಸರ್ ಎಲ್ಲರೂ ಫಾಲೋ ಅಪ್ ಮಾಡಬೇಕು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮೂವ್ ಮಾಡಬೇಕು ಸರ್, ಅದೇ ಸೇಫ್ಟಿ. ಓನಾಗಿ ಯಾರೂ ಏನು ಮಾಡೋಂಗೂ ಇಲ್ಲ, ಮಾಡೋಕ್ಕಾಗೋದು ಇಲ್ಲ ಸರ್ ಅಲ್ಲಿ. ಪ್ರಿಯ, ಕ್ಯಾಪಿಟಲ್ ಸಿಟಿ ಕೀವಿಂದ ಎಷ್ಟು ದೂರದಲ್ಲಿದ್ರಿ ನೀವು? ಎಷ್ಟು ಕಿಲೋಮೀಟರ್ ದೂರ ಇದೆ ನೀವಿದ್ದಂಥ ಪ್ಲೇಸ್ಗೆ? ಒಂದು 500 to 550 ಕಿಲೋಮೀಟರ್ಸ್ ದೂರ ಇದೆ ಸರ್. ಯಾಕೆಂದ್ರೆ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ, ಕ್ಯೂ ಮೇಲೆ, ಕಾರ್ ಕ್ಯೂ ಮೇಲೆ. ಅಲ್ಲೆಲ್ಲ ಸಾಕಷ್ಟು ಜನ ಭಾರತೀಯರಿದ್ದಾರೆ, ಅವರೆಲ್ಲರೂ ಸಾಕಷ್ಟು ಜನ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ, ನಮ್ಮನ್ನು ಕೂಡ ಎವ್ಯಾಕ್ಯುಯೇಷನ್ ಮಾಡಿಸಿ, ನಮ್ಮನ್ನು ಕೂಡ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಅಟ್ಯಾಕೆ ಆಗಿಲ್ವಾ? ಹಾಗಾದರೆ ಆ ಭಾಗದಲ್ಲಿ ನೀವಿದ್ದಂಥ ಸ್ಥಳದಲ್ಲಿ ನಾನು ಇದ್ದಿದ್ದ ಸ್ಥಳದಲ್ಲಿ ಆಗಿಲ್ಲ ಸರ್. ನಮ್ದು ಏನು ಕಾಲೇಜ್ ವಿಕೆಟ್ ಇದೆ ಆಯ್ತು, ನಾವು ಇದ್ದಿದ್ದ ಸ್ಥಳದಲ್ಲಿ ಆಗಿಲ್ಲ. ಆದರೆ ನಾವಿದ್ದ ಪ್ರದೇಶದಿಂದ ತುಂಬ ಹತ್ತಿರ ಇರೋ ಇವೆನೋ ಫ್ರಾನ್ಸಿಸ್ಕೋ ಆ ರೀತಿ ಪ್ರದೇಶಗಳೆಲ್ಲ ಅಟ್ಯಾಕ್ ಆಗಿದೆ. ಸೊ ಹಾಗಾಗಿ ನಮಗೆಲ್ಲ ಭಯ ಆಯಿತು. ಇವಾಗ ಆ ಪ್ಲೇಸ್ ಅಟ್ಯಾಕ್ ಆಗಿದೆ ಅಂದರೆ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಅಂದರೆ ನಮ್ಮ ಪ್ಲೇಸ್ ಅಟ್ಯಾಕ್ ಆಗೋದ್ರಲ್ಲಿ ಡೌಟ್ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಚಾನ್ಸಸ್ ಇದೆ ಸರ್, ಅಟ್ಯಾಕ್ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಬಟ್ ಅದೇ ಕೀವ್ ಮತ್ತು ಅದೇನು ಕ್ಯಾಪಿಟಲ್ ಸಿಟಿ ನಿಯರ್ ಪ್ಲೇಸಸ್ಸು ತುಂಬ ತೊಂದರೆಯಲ್ಲಿದೆ. ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಸ್ಟಕ್ ಆಗಿಬಿಟ್ಟಿದ್ದಾರೆ ಸರ್. ಅವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೋ ಅದೆಲ್ಲ ಇನ್ನೂ ನೀಟಾಗಿ ಗೊತ್ತಾಗ್ತದೆ. ಹೌದು ಪ್ರಿಯಾ, ಯಾಕೆಂದರೆ ಪಾಪ ಅಲ್ಲಿ ಕರೆಂಟ್ ಕೂಡ ಇಲ್ಲ, ಇಂಟರ್ನೆಟ್ ಸೇವೆನೂ ಕೂಡ ಸ್ಥಗಿತ ಆಗ್ತಾ ಇದೆ, ಆಹಾರ ನೀರಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಆ ರೀತಿಯಾಗಿ ಯಾವುದು ಪ್ರಾಬ್ಲಮ್ಸ್ ಅರೈಸ್ ಆಗಿರಲಿಲ್ವಾ? ಊಟದ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ ಆ ರೀತಿಯಾಗಿ ಏನಿರಲಿಲ್ವಾ ನಿಮ್ಮ ಭಾಗದಲ್ಲಿ? ಸರ್ ನಮಗೆ ಅಲರ್ಟ್ ಬಂದಿತ್ತು, ಇದೇನು 24th ಹಿಂಗೆ ಆಯ್ತಲ್ಲ ಆ ಟೈಮಲ್ಲಿ ನಮ್ಗೆ ಅಲರ್ಟ್ ಬಂದಿತ್ತು, ಹಿಂಗೆಲ್ಲ ಫುಡ್ಡು, ವಾಟರ್, ಮನಿ ಎಲ್ಲ ಸ್ಟೋರ್ ಮಾಡ್ಕೊಂಡಿರಿ 15 ಡೇಸ್ಗೆ ಆಗೋದಷ್ಟು. ಅದೆಲ್ಲ ತೊಗೊಂಬಂದು ಬೇಗ ಹಾಸ್ಟೆಲ್ ರೀಚ್ ಆಗಿ ಹಾಸ್ಟೆಲ್ ಒಳಗಡೆ ಇರಿ ಅಂತ. ಸರ್ ನಮಗೆ ಅಲರ್ಟ್ ಸಿಕ್ಕಿದೆ, ಯಾಕಂದರೆ ಫಸ್ಟ್ ಅಟ್ಯಾಕ್ ಆಗಿದ್ದು ಕೀವಲ್ಲಿ. ಸೊ ಅದರಿಂದ ನಮಗೆ ಅಲರ್ಟ್ ಬಂತು, ನಾವು ಸೇಫ್ ಆದ್ವಿ. ಬಟ್ ಕೀವಲ್ಲಿ ಯಾವುದೇ ಪ್ರಿಕಾಷನ್ಸ್ ಇಲ್ಲದೆ, ಬೇರೆ ಫಸ್ಟ್ ಗೈಡ್ಲೈನ್ಸ್ ಇಲ್ಲದೆ ಅವ್ರಿಗೆ ಅಟ್ಯಾಕ್ ಆಗಿರೋದ್ರಿಂದ ಅವ್ರಿಗೆ ಯಾವುದು ಪ್ರಿಕಾಷನ್ಸ್ ತೊಗೊಳಕ್ಕಾಗಿಲ್ಲ ಸರ್. ಹಂಗಾಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಆ್ಯಕ್ಚುಲಿ ಇನ್ನೂ ತುಂಬ ಜನ ಭಾರತೀಯರೆಲ್ಲರೂ ಕೂಡ ಅಲ್ಲಿದ್ದಾರಲ್ಲ, ಅವ್ರಿಗೆ ತಮ್ಮ ಸೇಫ್ಟಿಗೋಸ್ಕರ ಯಾವಾಗ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಉಕ್ರೇನ್ನ ಈ ವೆಸ್ಟರ್ನ್ ಪಾರ್ಟ್ಸಲ್ಲೂ ಕೂಡ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದಾದಂಥ ಚಾನ್ಸಸ್ಗಳು ಕೂಡ ಇದೆ. ಅವರಿಗೆ ಸೇಫ್ಟಿ ದೃಷ್ಟಿಯಿಂದ ಏನು ಹೇಳ್ತಾ ಇದ್ದಾರೆ, ಏನು ಮೆಸೇಜ್ ಬರ್ತಾ ಇದೆ, ಬಂಕರ್ಸ್ಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥ ಮಾಹಿತಿ ಇದೆಯಾ ಅವ್ರುಗಳಿಗೆ?
ಹಾಂ ಸರ್, ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದೇ ನೀವು ಎಲ್ಲರೂ ಒಟ್ಟಿಗೆ ಇರಿ, ಯಾರು ಒಬ್ಬೊಬ್ಬರೇ ಇರೋಕ್ಕೆ ಹೋಗಬೇಡಿ, ಆದಷ್ಟು ಎಂಬಸ್ಸೆ ಟಚ್ಚಲ್ಲಿ ಇರಿ. ಏನೇ ತೊಂದರೆ ಆದರೂ ಈ ರೀತಿ ಒಂದು ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ ಸರ್. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಲೀಸ್ಟ್ ಇದೆ, ಆ ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ತೊಂದರೆ ಆದರೂ ಅದರಲ್ಲಿ ಹೇಳಿ ಆದಷ್ಟು ಎವಾಕ್ಯುಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಹೋಗ್ತಾನೆ ಇದೆ ಸರ್ ಅವ್ರಿಗೆ. ನಿಮ್ಗೆ ಇಂಟರ್ನೆಟ್ ಸೌಲಭ್ಯ ಅದ್ಯಾವುದು ಪ್ರಾಬ್ಲಮ್ ಆಗಿರ್ಲಿಲ್ವಾ? ಕರೆಂಟ್ ಕಟ್ ಆಗಿರುವಂತದ್ದು ಯಾವ್ದು? ಯಾಕೆಂದ್ರೆ ಬೆಲಾರಸ್ ಇಂದ ಕೀವ್ ಭಾಗಕ್ಕೆಲ್ಲ ಕರೆಂಟ್ ಸೌಲಭ್ಯ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಡೌನ್ ಆಗೋಗಿತ್ತು. ಕಟ್ ಆಗೋಗಿದ್ದಂತ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಸೇವೆನೂ ಕೂಡ ಬಂದ್ ಆಗೋಗ್ಬಿಟ್ಟಿತ್ತು. ನಿಮ್ ಭಾಗದಲ್ಲಿ ಕರೆಂಟ್ ನ ಸಮಸ್ಯೆ ಏನಾಗಿರ್ಲಿಲ್ಲ ಹಾಗಾದ್ರೆ? ಇಲ್ಲ ಸರ್, ಕರೆಂಟಿನ ತೊಂದರೆ ಏನು ಆಗಿರಲಿಲ್ಲ. ಬಟ್ ನೆಟ್ ಎಲ್ಲ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಫ್ಯಾಮಿಲಿ ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಫಸ್ಟ್ ನಿಮ್ದು ಹೆಸರು ಈಗ ಮುಂಬೈಗೆ ಬರೋ ಫ್ಲೈಟಲ್ಲಿ ನೀವೇ ಫಸ್ಟ್ ಇದ್ದೀರಾ ಅಂತ ಗೊತ್ತಾದಾಗ ಏನು ಅನಿಸ್ತು ನಿಮಗೆ? ನಿಮ್ಮ ಫ್ಯಾಮಿಲಿಗೆ ಏನು ಹೇಳಿದ್ರಿ ಆ ಟೈಮ್ನಲ್ಲಿ? ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಇರುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಅವರು ಮನೆ ಪೋಷಕರಿಗೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ಲೇಟ್ ಆದ್ರೇ ಭಯ ಇರುತ್ತೆ. ಅಂತರದಲ್ಲಿ ನೀವು ಬೇರೆ ದೇಶದಲ್ಲಿ ಇದ್ದಂಥವ್ರು ಬೇರೆ. ಹೌದು ಸರ್, ನಾವು ಫಸ್ಟ್ ಲೀಸ್ಟ್ ಬಂತು ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಇವರು ಇವಾಗ ಎವಾಕ್ಯುಯೇಟ್ ಮಾಡ್ತೀವಿ, ವಿತಿನ್ ಹಾಫ್ ಆನ್ ಅವರು ನಿಮ್ಮ ಬ್ಯಾಗ್ ತೊಗೊಂಡು ಹಾಸ್ಟೆಲ್ ಕೆಳಗಡೆ ಬನ್ನಿ ಅಂತ. ಆ ಲೀಸ್ಟಲ್ಲಿ ನನ್ನ ನೇಮ್ ಇರಲಿಲ್ಲ. ನನ್ನ ನೇಮ್ ಇದ್ದಿದ್ದು ಆ್ಯಕ್ಚುಲಿ ಸೆಕೆಂಡ್ ಲೀಸ್ಟಲ್ಲಿ. ನನಗೂ ಟೆನ್ಸ್ ಆಗೋಯ್ತು, ಏನಪ್ಪ ನನ್ನ ನೇಮ್ ಇಲ್ಲ, ನಾನಿನ್ನು ಹಾಸ್ಟೆಲಲ್ಲೇ ಇದ್ದೀನಿ ಅಂತ. ನಾನು ತಕ್ಷಣ ಮೆಸೇಜ್ ಹಾಕಿದೆ, ರಿಪ್ಲೈ ಬಂತು. ಹಾಗೇನಿಲ್ಲ, ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ, ನಿಮ್ಮ ನೇಮು ಬ್ಯಾಚ್ ವೈಸ್ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರು ಸರ್. ಸೆಕೆಂಡ್ ಲೀಸ್ಟಲ್ಲಿ ನನ್ನ ನೇಮ್ ಇತ್ತು. ನನ್ನ ಮನೇಲಿ ಫೋನ್ ಮಾಡಿ ಹೇಳಿದೆ, ನನ್ನದು ಈ ಥರ ನೇಮ್ ಇದೆ, ಎವಾಕ್ಯುಯೇಷನ್ ಸ್ಟಾರ್ಟ್ ಆಗಿದೆ, ಇವಾಗ ನಾನು ಆದಷ್ಟು ಬೇಗ ರೊಮೇನಿಯಾ ಬಾರ್ಡರ್ ರೀಚ್ ಆಗ್ತೀವಿ ಅಂತ ಹೇಳಿದೆ. ತುಂಬ ಖುಷಿಪಟ್ಟರು ಸರ್ ಅವರು. ಅದೇ ಅಟ್ಲೀಸ್ಟ್ ರೊಮೇನಿಯಾ ಬಾರ್ಡರ್ ರೀಚ್ ಆದರೆ ಸಾಕು, ಒಂದು ನೆಮ್ಮದಿ ಅನ್ನೋ ಒಂದು ಫೀಲಲ್ಲಿದ್ದರು ಸರ್ ಎಲ್ಲರೂ. ಓಕೆ, ಥ್ಯಾಂಕ್ ಯು ಪ್ರಿಯಾ, ಟೇಕ್ ಕೇರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಸ್ ಪ್ರಿಯಾ ದೆಹಲಿಗೆ ಬಂದಿರುವಂಥವ್ರು, ಕನ್ನಡಿಗ ವಿದ್ಯಾರ್ಥಿ ಮಾತನಾಡ್ತಾ ಇದ್ರು. ಅವರು ತುಂಬ ಖುಷಿಲಿದ್ದಾರೆ. ಸದ್ಯ ನಾವು ತಾಯ್ನಾಡಿಗೆ ಬಂದ್ವಲ್ಲ ಅಂತ, ಅದು ಫಸ್ಟ್ ಲಿಸ್ಟ್ನಲ್ಲೇ ಅವ್ರ ಹೆಸರು ಬಂದಿದ್ದಕ್ಕೂ ಕೂಡ ಅವರಿಗೆ ಖುಷಿ ಇರುವಂಥದ್ದು. ಇನ್ನೊಬ್ರನ್ನ ಮಾತನಾಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಾರೆ ಭಾರತೀಯರು. ನಿಮಗೆ ತೋರಿಸ್ತಾ ಇದ್ವಿ ಈಗಷ್ಟೇ ಪ್ರಿಯಾ ಅನ್ನುವಂಥ ವಿದ್ಯಾರ್ಥಿನಿಯನ್ನ ಕೂಡ ಮಾತನಾಡಿಸ್ತಾ ಇದ್ವಿ. ಅವರು ತಾಯ್ನಾಡಿಗೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ತುಂಬ ಖುಷಿಯಲ್ಲಿದ್ದಾರೆ. ಸದ್ಯ ಬಂದ್ವಲ್ಲ, ನಾವು ಸೇಫ್ ಆದ್ವಲ್ಲ ಅನ್ನುವಂಥ ನಿಟ್ಟುಸಿರು ಅವ್ರಿಗೂ ಕೂಡ, ಅವರ ಪೋಷಕರಿಗೂ ಕೂಡ. ನಿನ್ನೆಯಿಂದಲೂ ಕೂಡ ಆಪರೇಷನ್ ಶುರುವಾಗಿದೆ ಭಾರತದ್ದು. ಈಗ ಆಲ್ರೆಡಿ 459 ಭಾರತೀಯರು ವಾಪಸ್ ಆಗಿರುವಂಥದ್ದು ಭಾರತಕ್ಕೆ. ಈ ಸಂದರ್ಭದಲ್ಲಿ ಇನ್ನೂ 15,000ಕ್ಕೂ ಹೆಚ್ಚು ಜನ ಭಾರತೀಯರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಭಾರತ ಸರ್ವ ರೀತಿಯಲ್ಲೂ ಪ್ರಯತ್ನವನ್ನು ಪಡ್ತಾ ಇದೆ. ಅದೇ ದೊಡ್ಡ ಸವಾಲು. ಇದುವರೆಗಿನ ಭಾರತದ ಒಂದು ಎವ್ಯಾಕ್ಯುಯೇಷನ್ ನಲ್ಲಿ ಇದೇ ಅತಿ ದೊಡ್ಡ ಏರ್ಲಿಫ್ಟ್ ಆಗ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರನ್ನ ಕರ್ಕೊಂಡು ಬರುವಂಥದ್ದು ಇದೇ ಮೊದಲ ಬಾರಿಗೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಯಶಸ್ವಿಯಾಗಿ ಭಾರತ ತಾಯ್ನಾಡಿಗೆ ಭಾರತೀಯರನ್ನ ಕರೆತಂದಿದೆ. ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಭಾರತೀಯರನ್ನ ಕರೆದುಕೊಂಡು ಬಂದಿರುವಂತ ದೊಡ್ಡ ಲಿಸ್ಟೇ ಇದೆ. ಅದು 1-2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಕರ್ಕೊಂಡು ಬಂದಿದೆ ಭಾರತ. ಇನ್ನು ಈ ಬಾರಿ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಆತಂಕಕ್ಕೀಡಾಗಿದ್ದಾರೆ. ಅದರಲ್ಲೂ ಸ್ಪೆಷಲಿ ವಿದ್ಯಾರ್ಥಿಗಳೇ ಇರುವಂಥದ್ದು. ಈ 15,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರಲ್ಲ, ಅದರಲ್ಲಿ ಹತ್ತತ್ರ ಒಂದು 80% ಅಷ್ಟು ವಿದ್ಯಾರ್ಥಿಗಳೇ ಇದ್ದಾರೆ. ಸೊ ಹೀಗಾಗಿ ಸಹಜವಾಗಿ ಪೋಷಕರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ. ಅವರನ್ನು ಯಾವಾಗ ಕರ್ಕೊಂಡ್ ಬರ್ತಾರೋ ಏನೋ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ತಾ ಇದ್ವಿ, ಕನ್ನಡಿಗ ವಿದ್ಯಾರ್ಥಿಗಳ ಪೋಷಕರನ್ನ ಕೂಡ ಮಾತನಾಡಿಸ್ತಾ ಇದ್ವಿ. ಸಾಕಷ್ಟು ಜನ ಕಣ್ಣೀರನ್ನ ಹಾಕೊಂಡು ಮಾತನಾಡ್ತಾ ಇದ್ರು. ದಯವಿಟ್ಟು ಭಾರತ ಸರ್ಕಾರ ನಮ್ಮನ್ನು ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅಂತ. ಬಟ್ ಅದು ಅಷ್ಟು ಈಸಿ ಆದಂತಹ ಒಂದು ಜಾಬ್ ಅಲ್ಲ. ಅಲ್ಲಿ ಅಷ್ಟು ಈಸಿಯಾಗಿ ಎಲ್ಲರನ್ನೂ ಕೂಡ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಲಾಗ್ತಾ ಇದ್ರು ಕೂಡ ಅಷ್ಟು ಈಸಿ ಇಲ್ಲ. ಏಕೆಂದ್ರೆ ರಷ್ಯಾ ದಿನೇ ದಿನೇ ತನ್ನ ಆಕ್ರಮಣವನ್ನ ತೀವ್ರಗತಿಯಲ್ಲೇ ಸಾಗಿಸ್ತಾ ಇದೆ. ರಷ್ಯಾದ ಸೇನೆ ನುಗ್ತಾನೆ ಹೋಗ್ತಾ ಇದೆ ಉಕ್ರೇನ್ನ ಒಳಗಡೆ, ಒಂದೊಂದೇ ಸಿಟಿಯನ್ನ ಆಕ್ರಮಿಸ್ಕೊಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪೂರ್ವ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ.
ಆ ಭಾಗದಲ್ಲಿರುವಂಥ ಭಾರತೀಯರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಕರೆತರಲಾಗ್ತಾ ಇದೆ. ರೊಮೇನಿಯಾದಿಂದ ಕರೆತರಲಾಗಿರುವಂಥದ್ದು. ಸದ್ಯಕ್ಕೆ ಬಂದಿರುವಂಥ ಫ್ಲೈಟ್ಸ್ ರೊಮೇನಿಯಾದಿಂದ ಏರ್ ಲಿಫ್ಟ್ ಮಾಡಲಾಗಿರುವಂಥದ್ದು. ಟೋಟಲ್ ಆಗಿ ಈಗ 25 ಜನ ಕನ್ನಡಿಗರು ಬಂದಿದ್ದಾರೆ. 2 ಫ್ಲೈಟ್ಸ್ನಲ್ಲಿ ಟೋಟಲ್ ಆಗಿ 25 ಜನ ಕನ್ನಡಿಗರು ಬಂದಿರುವಂಥದ್ದು. ಸುಮಾರು 9 ಗಂಟೆ ಹತ್ತತ್ರಕ್ಕೆ ಮುಂಬೈಯಿಂದ ಒಂದು ಫ್ಲೈಟ್ ಬೆಂಗಳೂರಿಗೆ ಬರಲಿದೆ. 12 ಜನ ಕನ್ನಡಿಗರು ಬರಲಿದ್ದಾರೆ. ಮಧ್ಯಾಹ್ನದ ವೇಳೆಗೆ ದೆಹಲಿಯಲ್ಲಿರುವಂತಹ 13 ಜನ ವಿದ್ಯಾರ್ಥಿಗಳು ರೀಚ್ ಆಗ್ತಾರೆ. ದೆಹಲಿಯಲ್ಲಿರುವಂತಹ 13 ಜನ ಕನ್ನಡಿಗರು ಕರ್ನಾಟಕಕ್ಕೆ ರೀಚ್ ಆಗ್ತಾರೆ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಿದ್ದಾರೆ, ಭಾರತೀಯರಿದ್ದಾರೆ. ಆ ಒಂದು ಫ್ಲೈಟ್ ಕೂಡ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇನ್ನೊಂದು 2 ಫ್ಲೈಟ್ ಬರಲಿದೆ. ಅದರಲ್ಲೂ ಕೂಡ ಕನ್ನಡಿಗರಿದ್ದಾರೆ. ಇಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಕರೆತರಲಾಗ್ತಾ ಇದೆ. ಅಲ್ಲಿನ ವಿವಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಕ್ರೇನ್ನಲ್ಲಿ ಮತ್ತೆ ಹಲವೆಡೆ ಸ್ಫೋಟ ಸಂಭವಿಸಿದೆ. ತೈಲ ಸಂಗ್ರಹಾರಗಳ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಭಾರಿ ಪ್ರಮಾಣದ ತೈಲ ನಾಶವಾಗಿದೆ. ಈ ತೈಲ ಎಲ್ಲ ನಾಶ ಆಗ್ಬಿಟ್ರೆ ಯುದ್ಧಕ್ಕಂತೂ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುತ್ತೆ ಅಲ್ಲಿನ ದೇಶಕ್ಕೆ, ಅಂದ್ರೆ ಸ್ಪೆಷಲಿ ಉಕ್ರೇನ್ಗೆ. ತೈಲದ ಸಪೋರ್ಟ್ ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇಕು. ಆದರೆ ಉಕ್ರೇನ್ನಲ್ಲಿ ಹಲವೆಡೆ ದಾಳಿ ನಡೀತಾ ಇದೆ. ವಾರ್ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಸ್ಫೋಟ ಸಂಭವಿಸ್ತಾ ಇರುವಂಥದ್ದು. ತೈಲ ಸಂಗ್ರಹಾರಗಳ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇದೆ. ಭಾರಿ ಪ್ರಮಾಣದ ತೈಲ ನಾಶವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಕ್ರೇನ್ ಏನ್ ಸುಮ್ಮನಿಲ್ಲ, ಕೆಚ್ಚದೆಯ ಹೋರಾಟವನ್ನ ಮಾಡ್ತಾ ಇದ್ದಾರೆ ಉಕ್ರೇನ್ನ ಸೈನಿಕರು. ಅಲ್ಲಿ ಬೇರೆ ದೇಶಗಳ ಸಪೋರ್ಟ್ ಅನ್ನ ಕೇಳೋದ್ರ ಜೊತೆಗೆ ಉಕ್ರೇನ್ನ ಅಧ್ಯಕ್ಷರು ಜೆಲೆನ್ಸ್ಕಿ ಏನಿದ್ದಾರೆ, ಸ್ವತಃ ಅವರೇ ಆರ್ಮಿ ಡ್ರೆಸ್ನಲ್ಲಿ ಅಲ್ಲಿರುವಂತ ಯೋಧರಿಗೆ ಸಪೋರ್ಟ್ ಅನ್ನ ಮಾಡ್ತಾ, ಉತ್ತೇಜಿಸ್ತಾ, ಉತ್ಸಾಹವನ್ನ ತುಂಬುತ್ತಾ ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಷ್ಯಾವನ್ನ ಎದುರಿಸುವಂಥದ್ದು ಅಷ್ಟು ಈಸಿ ಇಲ್ಲ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ. ರಷ್ಯಾ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ತೈಲ ಸಂಗ್ರಹಾರ ಬ್ಲಾಸ್ಟ್ ಆಗಿರುವಂಥದ್ದು. ರಷ್ಯಾದಿಂದ ಉಕ್ರೇನ್ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿರುವಂಥದ್ದು. ಉಕ್ರೇನ್ ಹೆಲಿಕಾಪ್ಟರ್ ಹೊಡೆದುರುಳಿಸಿದೆ ರಷ್ಯಾ. ಹೆಲಿಕಾಪ್ಟರ್ನಲ್ಲಿದ್ದವರೆಲ್ಲ ಮೃತಪಟ್ಟಿರುವಂತ ಸಾಧ್ಯತೆ ಇದೆ. ಬ್ಲಾಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಇದ್ದಂಥವರು ಸಹಜವಾಗಿ ಸಾವನ್ನಪ್ಪಿರ್ತಾರೆ. ಉಕ್ರೇನ್ನ ಹೆಲಿಕಾಪ್ಟರ್ ಅನ್ನ ಹೊಡೆದುರುಳಿಸಿದೆ ರಷ್ಯಾ. Насахай падай вверх. Бля. Что там, мразь? Опа. Диви, покрути, покрути. Он пойдет. Падай. На саге, ебать. Насахай падай вверх. Ёбаный в рот. Бля. Что там, мразь? Опа. Диви, покрути, покрути. Он пойдет. Падай. На саге, ебать. Насахай падай вверх. Ёбаный в рот. Бля. Что там, мразь? Опа. Диви, покрути, Опа. покрути. Он пойдет. Падай. На саге, ебать. ಗಮನಿಸ್ತಾ ಇದ್ದೀರಲ್ಲ ಎಂತಹ ಭೀಕರ ಪರಿಸ್ಥಿತಿ ಇದೆ ಉಕ್ರೇನ್ನಲ್ಲಿ ಅಂತ. ರಷ್ಯಾ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಇಲ್ಲಿದ್ದ ನಮಗೆ ನೋಡುವಂಥವ್ರಿಗೆ ಅಷ್ಟೊಂದು ಭಯ ಕಾಡ್ತಾ ಇದೆ. ಇನ್ನು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೇಗಾಗೋಣ, ಇನ್ನು ಅಲ್ಲಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಹೇಗೆ ಆಗ್ತಿರೋಣ. ನಮ್ಮ ಜೊತೆ ಉಕ್ರೇನಿಂದ ಬಂದಿರುವಂಥ ವಿದ್ಯಾರ್ಥಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶವಂತ್ ಗುಡ್ ಮಾರ್ನಿಂಗ್. ಹೇಗನ್ನಿಸ್ತಾ ಇದೆ? ತಾಯ್ನಾಡಿಗೆ ವಾಪಸ್ ಆಗಿದ್ದೀರಾ? ಅಲ್ಲಿರುವಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ತುಂಬ ಖುಷಿ ಆಗ್ತಿದೆ ಅನ್ನೋದಕ್ಕಿಂತ ಸ್ವಲ್ಪ ಈಗಲೂ ಅದೇ ಭಯದಲ್ಲಿದ್ದೀನಿ. ಅದು ಕಣ್ಣಲ್ಲಿ ನೋಡ್ತಿದ್ದೀರ, ನನ್ನ ಮುಂದೆನೇ ಯುದ್ಧ ನಡೆದಿರೋ ನೋಡಿದ ಆ ಥರ ಇದೆ ನನ್ನ ಹತ್ರ. ಎಷ್ಟೊತ್ತಿಗೆ ಬಂದ್ರಿ? ಹೇಗಿತ್ತು ಆ ಪ್ರೋಸೆಸ್ಸು ನೀವು ಭಾರತಕ್ಕೆ ರೀಚ್ ಆಗೋವರೆಗೂ?
24th ನಾನು ಬರಬೇಕಿತ್ತು, ಯಾಕಂದ್ರೆ ಅವತ್ತು ನಂದು ಏರ್ಲೈನ್ಸ್ ಇತ್ತು, ಫ್ಲೈ ದುಬೈಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೆ. ಆಕ್ಚುಲಿ ಅವತ್ತು ನಾನು ಈ ವೆಸ್ಟರ್ನ್ ಪಾರ್ಟ್ ಇಂದ ಈಸ್ಟರ್ನ್ ಪಾರ್ಟ್ ಅಲ್ಲಿರೋ ಕ್ಯೂಗೆ ಹೋಗ್ಬೇಕಿತ್ತು. ಹೇಳಿ ಹೇಳಿ ಯಶವಂತ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಅಲ್ಲಿ ಹೋಗ್ಬೇಕಾದ್ರೆ ಅವರು ಸರ್ ಸೆಂಟ್ರಲ್ಲಿ ಬಾಂಬ್ ದಾಳಿ ಆಗಿದೆ ಅಂತ, ಕೀವಲ್ಲಿ ಬಾಂಬ್ ಸ್ಫೋಟ ಆಗಿದೆ ಅಂತ ಸುದ್ದಿ ಬಂತು. ಆದ್ರಿಂದ ಎಲ್ಲ ಏರ್ಲೈನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತು. ಈಗ ನಾವು ಕೀವಿಂದ ವಾಪಸ್ ಬರಬೇಕು. ಕೀವಲ್ಲಿ ಬೇರೆ ಯುದ್ಧ ನಡೀತಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನೀವು ಆಲ್ರೆಡಿ ಕೀವ್ಗೆ ರೀಚ್ ಆಗಿದ್ರ ಟೈಮ್ ನಲ್ಲಿ? ಯಾಕೆಂದ್ರೆ 24th ಅಂದ್ರೆ ಅವತ್ತಿಂದನೇ ಶುರುವಾಗಿದ್ದು. ಆಕ್ಚುಲಿ ಅಲ್ಲಿ ಶುರುವಾಗಿದ್ದ ಯುದ್ಧ ಅವತ್ತಿಂದ. ಅದರಲ್ಲೂ ತುಂಬಾ ಡೇಂಜರಸ್ ಸ್ಪಾಟ್ ಅಂತ ಇದ್ದಿತ್ತು ಅಲ್ಲಿ ಕೀವು, ಕಾರ್ಕಿವು, ಈ ಭಾಗಗಳೇ. ಹೌದೌದು, ರೀಚ್ ಇನ್ 1 hour ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೇಕಿತ್ತು ನಾವು. ಇನ್ ಕೀವ್ ಎಂಟ್ರಿ ಆಗಿದ್ವಿ, 1 hour ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೇಕಿತ್ತು. ಬಾಂಬ್ ಸ್ಫೋಟ ಆಯ್ತು ಅನ್ನೋದು ತಿಳಿತು, ಮತ್ತೆ ವಾಪಸ್ ಬಂದ್ಬಿಟ್ವಿ. ವಾಪಸ್ ಬರ್ಬೇಕಾದ್ರೆ ಏನು ಟ್ರಾಫಿಕ್ ಇತ್ತು, ಆ ಟ್ರಾಫಿಕ್ ನಮ್ಮ ಎಲ್ಲೂ ಇಲ್ಲ, ಆ ತರ ಟ್ರಾಫಿಕ್ ಇದೆ. ಆ ತರ ಟ್ರಾಫಿಕ್ ಅಲ್ಲಿ 3 days ಇಂದ ನಾವು ಜಸ್ಟ್ ಒಂದು ಬನ್ನು ನೀರ್ ಕುಡ್ಕೊಂಡ್ ಬಂದಿದೀವಿ. 3 days. ಯಾರು ಕಾಂಟ್ಯಾಕ್ಟ್ ಮಾಡಿದ್ರಿ ಆ ಟೈಮ್ ನಲ್ಲಿ? ಯಾಕೆಂದ್ರೆ ಕೀವ್ಗೆ ಹೋಗುವಂತ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂತ ಒಂದು ಮೆಸೇಜ್ ಯಾರು ಕೊಟ್ಟಿದ್ದು ನಿಮ್ಗೆ? ಅಂದ್ರೆ ಏನ್ ನೆಡ್ಕೊಂಬಂದ್ರ? ಹೇಗಿತ್ತು ಪರಿಸ್ಥಿತಿಯಲ್ಲಿ ನೀವು ರೀಚ್ ಆಗ್ಲಿಕ್ಕೆ ರೊಮೇನಿಯಾಗೆ? ನಮ್ ಕನ್ಸಲ್ಟೆನ್ಸಿ ಅಂತಿದೆ, ಅದರಿಂದ ಯಾರ್ಯಾರು ಹೋಗ್ಬೇಕು ಅಲ್ವಾ, ಅದಕ್ಕೆ ಒಂದು ಬಸ್ ಮಾಡ್ಕೊಡ್ತಾರೆ. ಆ ಬಸ್ ಅಲ್ಲಿ ಹೋಗ್ಬೋದು. ಆ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ಲ, 24th 4:30ಗೆ ಆಗ್ಬಿಟ್ಟಿದೆ ಬ್ಲಾಸ್ಟ್. ನಮ್ಗೆ ಗೊತ್ತಾಗಿದ್ದು 6ಗೆ. ಆಗ ನಮ್ಗೆ ನೆಟ್ವರ್ಕ್ ಸಿಗಲ್ಲ ಆ ಬಸ್ಗಳಲ್ಲಿ, ಆ ತರ ಇರುತ್ತೆ. ಆ ಚಳಿಯಲ್ಲಿ ಏನು ಸಿಗಲ್ಲ ನೆಟ್ವರ್ಕ್. ಅದನ್ನ ಚಳಿಯಲ್ಲಿ ಮತ್ತೆ ಇಮೇಲ್ ಬಂದಿದೆ ನಮ್ಗೆ. ಇಮೇಲ್ ಬಂದು ಏನು ನಿಮ್ಮ ಏರ್ಲೈನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಮತ್ತೆ ನೀವೆಲ್ಲ ವಾಪಸ್ ಹೋಗ್ಬೇಕು, ಎಲ್ಲ ಮೆಸೇಜ್ಗಳು ಬಂದಿದೆ. ನಾವು ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಏನಿದ್ದಾರೆ ಅವರೆಲ್ಲ ಇದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದೂರ ಇತ್ತು ನೀವು ಇದ್ದಿದ್ದ ಜಾಗದಿಂದ? ವೆಸ್ಟರ್ನ್ ಪಾರ್ಟ್ಸ್ ಇಂದ ಈ ನಾರ್ಥರ್ನ್ ಪಾರ್ಟ್ಸ್ ಎಲ್ಲ ಇದೆಯಲ್ಲ, ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಕೀವ್ಗೆ ಎಷ್ಟು ದೂರ ಇತ್ತು? ನೀವು ಅದಾದ್ಮೇಲೆ ಹೇಗ್ ರೀಚ್ ಆದ್ರಿ ಅಂತ, ವಾಪಸ್ ಹೇಗ್ ರೀಚ್ ಆದ್ರಿ? 800 ವಾಪಸ್ ಬರ್ಬೇಕು. ಅದೇ ಹೇಳ್ದಿಲ್ವಾ, 3 days ಇಂದ ನಾವು 3 days ಇದಾಗಿದೆ. 3 days ಬರ್ಬೇಕಾಗಿದೆ. 1 day ಜರ್ನಿ ಇರೋದು, ನಾವು 3 days ಬಂದಿದ್ದೀವಿ ಟ್ರಾಫಿಕ್ ಅಲ್ಲಿ ಇದ್ ಮಾಡ್ಕೊಂಡು. ಯಶವಂತ್, ನಿಮ್ ಮುಖದಲ್ಲಿ ಇನ್ನೂ ಭಯ ಹಾಗೆ ಕಾಡ್ತಾ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಯಶವಂತ್ ಅವರ ಮುಖದಲ್ಲಿ ಗಮನಿಸ್ತಾ ಇದ್ದೀರಾ, ಯಶವಂತ್ಗೆ ಇನ್ನೂ ಆ ಒಂದು ಭಯದ ವಾತಾವರಣ ಏನಿದೆ, ಆ ಭೀತಿ ಇನ್ನೂ ಕೂಡ ಅವ್ರ ಮನಸ್ಸಲ್ಲಿರುವಂಥದ್ದನ್ನು ಅವರೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು. ಅವ್ರನ್ನ ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.